ಈ ಭಯಾನಕ ಘಟನೆ ನಡೆದಿತ್ತು ಒಂದು ಫ್ಯಾಮಿಲಿಲಿ. ಒಂದು ದಿವಸ ಆ ಫ್ಯಾಮಿಲಿ ತಮ್ಮ ಮಗುನ ಕರ್ಕೊಂಡು ವಾಕ್ ಮಾಡೋದಕ್ಕೆ ಅಂತ ಒಂದು ಪಾರ್ಕಿಗೆ ಬರ್ತಾರೆ. ಆ ಮಗುನ ಆ ಪಾರ್ಕಲ್ಲಿ ಆಟ ಆಡ್ಕೊಂಡಿರಲಿ ಅಂತ ಬಿಟ್ಬಿಟ್ಟು ಇವರಿಬ್ರು ಕೂಡ ವಾಕಿಂಗ್ಗೆ ಅಂತ ಹೊರಡ್ತಾರೆ. ಹೀಗೆ ಆ ಮಗು ಪಾರ್ಕಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ಗೊಂಬೆ ಆ ಮಗು ಕೈಗೆ ಸಿಗುತ್ತೆ. ಆ ಗೊಂಬೆನ ಎತ್ಕೊಂಡು ಆ ಮಗು ಆಟ ಆಡ್ತಿರ್ಬೇಕಾದ್ರೆ ಆ ಮಗು ತಂದೆ ತಾಯಿ ಬಂದು ಆ ಗೊಂಬೆ ಎಲ್ಲಿ ಸಿಕ್ತು, ಯಾರ್ದು ಅಂತೆಲ್ಲ ವಿಚಾರಿಸಿದಾಗ ಅಲ್ಲಿ ಸಿಕ್ತು ಅಂತ ಆ ಮಗು ತೋರಿಸುತ್ತೆ. ಅವ್ರು ಅನ್ಕೊಳ್ಳೋದೇನು ಅಂದರೆ ಯಾವುದೋ ಮಗು ಆ ಗೊಂಬೆನ ಬೀಳಿಸ್ಕೊಂಡು ಹೋಗಿರ್ಬೇಕು ಅಂತ ಅವ್ರು ತಿಳ್ಕೊತಾರೆ. ಸರಿ, ಆ ಗೊಂಬೆನ ಎಲ್ಲಿ ಸಿಕ್ತು ಅಲ್ಲೇ ಇಟ್ಟೋಗೋಣ ಅಂದರೆ ಆ ಮಗು ಮಾತ್ರ ಆ ಗೊಂಬೆನ ಕೊಡೋದಕ್ಕೆ ರೆಡಿನೇ ಇರೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಮಗು ಆ ಗೊಂಬೆನ ಎಸ್ತೋಗೋಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಆ ಮಗು ಇಷ್ಟಪಟ್ಟಿದ್ರಿಂದ ಆ ಗೊಂಬೆನ ಮನೆಗೆ ತಗೊಂಡೋಗ್ತಾರೆ. ಈ ಫ್ಯಾಮಿಲಿ ಮಾಡಿದ ತಪ್ಪೇನು ಗೊತ್ತಾ, ಆ ಗೊಂಬೆನ ಮನೆಗೆ ತಗೊಂಡೋಗಿತ್ತು. ಯಾಕಂದ್ರೆ ಆ ಗೊಂಬೆ ಸಾಮಾನ್ಯ ಗೊಂಬೆ ಆಗಿರಲ್ಲ, ಒಂದು ಭಯಾನಕ ಇವಿಲ್ ಆತ್ಮ ಸೇರ್ಕೊಂಡಿರೋ ಒಂದು ಡೀಮನ್ ಗೊಂಬೆ ಆಗಿರುತ್ತೆ. ಆ ಗೊಂಬೆ ಅವ್ರ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ವಿಚಿತ್ರ ಘಟನೆಗಳು ಅವ್ರ ಮನೇಲಿ ನಡೆಯೋದಕ್ಕೆ ಶುರು ಆಗುತ್ತೆ. ಅವರು 3 ಜನನ ಬಿಟ್ಟು ಬೇರೆ ಯಾರೋ ಈ ಮನೇಲಿದ್ದಾರೆ ಅನ್ನೋ ಫೀಲ್ ಬರೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅವ್ರು ಮಲಗಿರುವಾಗ ರಾತ್ರಿ ಹೊತ್ತು ಯಾರೋ ಕಿರ್ಚಾಡ್ದಾಗೆ, ಮನೆ ಒಳಗಡೆ ಓಡಾಡ್ದಾಗೆ ಪ್ರತಿ ದಿವಸ ಸೌಂಡ್ ಬರೋದಕ್ಕೆ ಶುರು ಆಗುತ್ತೆ. ಆ ಭಯದಿಂದಲೇ ಅವಳ ಗಂಡ ಒಂದು CCTV ಕ್ಯಾಮ್ರಾ ಮನೆ ಒಳಗಡೆ ಫಿಕ್ಸ್ ಮಾಡ್ತಾನೆ. ಆದ್ರೂ ನೆಕ್ಸ್ಟ್ ಡೇ CCTV ಫುಟೇಜಸ್ ಚೆಕ್ ಮಾಡಬೇಕಾದ್ರೆ ಒಂದು ಭಯಾನಕ ದೃಶ್ಯ ಅವರಿಬ್ರು ಕಣ್ಣು ಮುಂದೆ ಇರುತ್ತೆ. ಅದೇನಂದ್ರೆ ಅವ್ರು ಎತ್ಕೊ ಬಂದಿರೋ ಗೊಂಬೆಗೆ ಜೀವ ಬಂದು ಮನೆ ಒಳಗಡೆ ಎಲ್ಲ ಆ ಗೊಂಬೆ ಓಡಾಡ್ತಿರೋ ದೃಶ್ಯ CCTVಲಿ ರೆಕಾರ್ಡ್ ಆಗಿರುತ್ತೆ. ಆ ದೃಶ್ಯ ನೋಡಿ ಗಂಡ ಹೆಂಡತಿ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಈ ವಿಷಯ ಗೊತ್ತಾದ ತಕ್ಷಣ ಆ ಗೊಂಬೆನ ತಗೊಂಡೋಗಿ ಆಚೆ ಕಡೆ ಎಸ್ತು ಮತ್ತೆ ಮನೆಗೆ ಬರ್ತಾರೆ. ಬಂದು ನೋಡಿದ್ರೆ ಮನೆ ಒಳಗಡೆ ಒಂದು ಭಯಾನಕ ದೃಶ್ಯ ಅವ್ರ ಕಣ್ಣು ಮುಂದೆ ಬರುತ್ತೆ. ಅದೇನಂದ್ರೆ ಅವ್ರು ಆಚೆ ಕಡೆ ಎಸ್ತಿದ್ದ ಗೊಂಬೆ ಮತ್ತೆ ಅದೇ ಮನೇಲಿ ಬಂದು ಕೂತಿರುತ್ತೆ. ಈ ದೃಶ್ಯ ನೋಡಿ ಇನ್ನೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅವರಿಬ್ರು ಭಯ ಇನ್ನೂ ಜಾಸ್ತಿ ಆಗುತ್ತೆ. ತಕ್ಷಣ ಅವರು ಒಂದು ಚರ್ಚ್ಗೆ ಹೋಗಿ ಅಲ್ಲಿ ಪ್ರೀಸ್ಟ್ನ ಮೀಟ್ ಮಾಡಿ ನಡೆದ ಎಲ್ಲ ಭಯಾನಕ ಘಟನೆಗಳನ್ನ ಅವ್ರ ಹತ್ರ ಹೇಳ್ಕೊತಾರೆ. ಹೇಳಿ ಅವ್ರನ್ನ ಜೊತೆಗೆ ಮನೆಗೆ ಕರ್ಕೊಂಬರ್ತಾರೆ. ಆ ಪ್ರೀಸ್ಟ್ ಮನೆಗೆ ಬಂದು ಎಲ್ಲಾನು ಸರಿ ಮಾಡಿ ಆ ಶಾಪಿತ ಗೊಂಬೆನ ಅವ್ರ ಜೊತೆ ತಗೊಂಡೋಗ್ತಾರೆ. ಆವತ್ತಿನಿಂದ ಆ ಮನೇಲಿ ಪ್ರತಿಯೊಂದು ಕೂಡ ನಾರ್ಮಲ್ ಆಗುತ್ತೆ.